ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಪನಾಲೆ, ಆಬ್ಸ್ಟ್ಯಾಟಿಷಿಯನ್ ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ನಾವು ಮಾತಾಡೋನು ವೆರಿ ಇಂಪಾರ್ಟೆಂಟ್, ವೆರಿ ಟ್ರೆಂಡಿಂಗ್ ಟಾಪಿಕ್ ಏನಿರ್ತೈತಿ ಇನ್ಫರ್ಟಿಲಿಟಿನಾಗೆ ಅಂತ. ಕಾಸಸ್ ಆಫ್ ಇನ್ಫರ್ಟಿಲಿಟಿ ಏನದಾವೆ. ಇವತ್ತು ನಾವು ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡೋಣ. ಫಸ್ಟ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕಾಮನೆಸ್ಟ್ ಪ್ರಾಬ್ಲಮ್ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂದರೆ PCOS, PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಇದು ಏನು ಇರ್ತೈತಂದರೆ ಇದರಾಗೆ ಈ ಫಾಲಿಕಲ್ಸ್ ಆಗ್ತವೆ. ಫಾಲಿಕಲ್ಸ್ ಆಪ್ಟಿಮಮ್ ಸೈಜ್ ಹತ್ರ ಹೋಗಲ್ಲ, ಅದರಂದು ಎಗ್ ರಿಲೀಸ್ ಆಗಲ್ಲ. ಎಗ್ ರಿಲೀಸ್ ಆಗಿಲ್ಲ ಅಂದರೆ ಮತ್ತೆ ಮಗು ಬರಲ್ಲ. ಸಿಂಪಲ್ ನಿಮ್ಗೆ ಒಂದು ಜ್ಞಾಪಕ ಇಡ್ಬೇಕು ಅಂದರೆ, ಫಸ್ಟ್ ಎಗ್ ಭಾಳ ಬೇಸಿಕಲಿ ಫೀಮೇಲ್ ಮಹಿಳೆಗಳದ್ದು ಎಗ್ ಭಾಳ ನಮ್ಮ ಸೆಟ್ಟೆಗೆ ಇಂಪಾರ್ಟೆಂಟ್ ಇರ್ತೈತಿ. PCODನಾಗ ಏನಾಗ್ತೈತಿ, ನಮ್ದು ಇಮ್ಮೆಚೂರ್ ಕ್ವಾಲಿಟಿ ಎಗ್ ನಮ್ಗೆ ಸಿಗ್ತವೆ, ಅದಕ್ಕೆ ಭಾಳ ಪ್ರಾಬ್ಲಮ್ ಆಗ್ತವೆ. ಅದಕ್ಕೆ ಪ್ರೆಗ್ನೆನ್ಸಿ ಆಗೋದು ಡಿಫಿಕಲ್ಟ್ ಆಗ್ತೈತಿ. ಮೋಸ್ಟ್ ಕಾಮನ್ ಫಸ್ಟ್ ಆರ್ಗನ್ ನಾವು ನೋಡೋದು ಅಂದರೆ ಓವ್ರೀಸ್ನಾಗೆ ನಾನು ಫಸ್ಟ್ ಕಾಮನ್ ಪ್ರಾಬ್ಲಮ್ ಹೇಳೀನಿ, ಅದಂದರೆ PCODನಾಗೆ ನಂದು ಎಗ್ ಫಾರ್ಮ್ ಆಗಲ್ಲ, ಅದಕ್ಕೆ ಇನ್ಫರ್ಟಿಲಿಟಿ ಆಗ್ತೈತಿ, ಅದಕ್ಕೆ ಬಂಜ್ತನ ಬರ್ತೈತಿ. ಇದರ ಮೇಲೆ ಡೀಟೇಲ್ ನಾನು ಆಮೇಲೆ ಮಾತಾಡ್ತೀನಿ. ಡೀಟೇಲ್ನಾಗೆ PCOD ಮೇಲೆ ನಾನು ವಿಡಿಯೋ ಹಾಕ್ತೀನಿ. ಏನಿರ್ತೈತೆ PCOD, ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಏನು ಡಯಟ್ ತೊಗೋಬೇಕು ಇದರ ಸಟ್ಟೆಗೆ. ಸೆಕೆಂಡ್ ಮೋಸ್ಟ್ ಕಾಮನ್ ಅಂದರೆ ಟ್ಯೂಬ್ನಲ್ಲಿ ಇನ್ಫೆಕ್ಷನ್ ಇರ್ತೈತಿ. ಟ್ಯೂಬ್ಸ್ ಸೆಕೆಂಡ್ ಮೋಸ್ಟ್ ಕಾಮನ್ ಆರ್ಗನ್ ಐತಿ. ಅದರಾಗೆ ಟ್ಯೂಬಲ್ ಇನ್ಫೆಕ್ಷನ್ ಇದ್ದರೆ, ಟ್ಯೂಬ್ಸ್ ಬ್ಲಾಕ್ಡ್ ಇದ್ದರೆ, ಟ್ಯೂಬ್ನಾಗ ಏನೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಇರ್ತವೆ. ಯಾಕಂದರೆ ಟ್ಯೂಬ್ಸ್ನಾಗೆ ಪ್ರೆಗ್ನೆನ್ಸಿ ಆಗ್ತೈತಿ. ಪ್ರೆಗ್ನೆನ್ಸಿ ಯಾವ ಟೈಮ್ನು ಎಗ್ ಮತ್ತು ಸ್ಪರ್ಮ್ ಇಬ್ಬರು ಬಂದು ಟ್ಯೂಬ್ಸ್ನಾಗೆ ಝೈಗೋಟ್ ಮಾಡ್ತಾರೆ, ಅದು ಬಂದು ತೆಳಗೆ ಗರ್ಭಾಶಯನಾಗೆ ಇಂಪ್ಲಾಂಟ್ ಆಗ್ತೈತಿ. ಟ್ಯೂಬ್ಸ್ ಚಲೋ ಇರಲಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋದು ಸಾಧ್ಯ ಇಲ್ಲ. ಅದಕ್ಕೆ ಯಾವ ಟೈಮ್ ನೀವು ಡಾಕ್ಟರ್ ಹತ್ರ ಬರ್ತೀರಿ, ನಮ್ಮ ಹತ್ರ ಬರ್ತೀರಿ, ನಾವು ಒಂದು ಹಿಸ್ಟೋಸಲ್ಫಿಂಗೋಗ್ರಾಫಿ ಅಂತ ಟೆಸ್ಟ್ ಬರೆದು ಕೊಡ್ತೀವಿ ನಿಮಗೆ, ಟ್ಯೂಬ್ಸ್ ಚೆಕ್ ಮಾಡಲಿಕ್ಕೆ. ಟ್ಯೂಬ್ಸ್ ನಾರ್ಮಲ್ ಅದಾವ ಏನಿಲ್ಲ ಅದೇ ಚೆಕ್ ಮಾಡಲಿಕ್ಕೆ. ಟ್ಯೂಬ್ಸ್ ನೋಡಾನೆ ನೆಕ್ಸ್ಟ್ ನಮ್ಗೆ ಗೊತ್ತಾಗುತ್ತೆ ಎಲ್ಲ ನಾರ್ಮಲ್ ಐತಿ ಮತ್ತು ನ್ಯಾಚುರಲ್ ಪ್ರೆಗ್ನೆನ್ಸಿ ಸೆಟ್ಟಿಗೆ ನೀವು ಹೋಗ್ಬೋದು ಅಂತ. ನೀವು HSG ಟೆಸ್ಟ್ ನೋಡಲಿಲ್ಲ ಅಂದರೆ ನಾನು ವಿಡಿಯೋ ಹಾಕೀನಿ, ಅದು ಹೋಗಿ ಹೇಗೆ ಮಾಡ್ತಾರೆ, ಏನಿರ್ತೈತೆ ಅದರಾಗಿ ಎಲ್ಲ ನಾನು ಹೇಳ್ಕೊಂಡು ಕೊಟ್ಟೀನಿ, ನೀವು ಹೋಗಿ ಅದು ನೋಡ್ಬೋದು. ಥರ್ಡ್ ಮೋಸ್ಟ್ ಕಾಮನ್ ಅಂದರೆ ಯೂಟ್ರಸ್. ಈಗ ಓವರೀಸ್ ಆಯಿತು, ಟ್ಯೂಬ್ಸ್ ಆದವು, ಮತ್ತು ಮೇನ್ ಗರ್ಭಾಶಯ, ಅದ್ರಾಗೆ ನಾವು ಎಂಬ್ರಿಯೋಸ್ ಹಾಕ್ತೀವಿ. ಅದ್ರಾಗ ಏನು ಪಾಲಿಪ್ ಇರಬೇಕು, ಅದ್ರಾಗೇನು ಫೈಬ್ರಾಯ್ಡ್ ಇರಬೇಕು, ಏನು ಮಾಸ್ ಇರ್ಬೋದು, ಅದು ಎಲ್ಲ ನಾವು ನೋಡಬೇಕು. ಅದು ಎಲ್ಲ ಇರಾನೆ ಮಗು ಆಗೋದು ಸಾಧ್ಯ ಇಲ್ಲ. ಅದು ಪೈಲೆ ತೆಗಿಬೇಕು, ಗಂಟು ಇರಾನೆ ಅದು ಗಂಟು ಪೈಲ ತೆಗಿಬೇಕು. ಅದು ಆದಮೇಲೆ ನಾವು ನ್ಯಾಚುರಲ್ ಕನ್ಸೆಪ್ಷನ್ ಸೆಟ್ಟಿಗೆ ಟ್ರೈ ಮಾಡಬೇಕು. ಒಂದು ಸೋನೋಗ್ರಫಿ ಮಾಡೋಣ ನಮ್ಗೆ ಗೊತ್ತಾಗುತ್ತೆ ಯೂಟ್ರಸ್ ನಾರ್ಮಲ್ ಐತಿ, ಎಬ್ನಾರ್ಮಲ್ ಐತಿ, 2 ಯೂಟ್ರಸ್ ಅದಾವೆ, ಬೈಕಾರ್ನುವೇಟ್ ಅದಾವೆ, ಯೂನಿಕಾರ್ನುವೇಟ್ ಯೂಟ್ರಸ್ ಐತಿ, ಏನು ಡಿಫೆಕ್ಟ್ ಐತಿ ಏನು ಯೂಟ್ರಸ್ನಾಗೆ, ಅದೆಲ್ಲ ಸ್ಕ್ಯಾನ್ ಮೇಲೆ ಮತ್ತು ಹಿಸ್ಟೋಸಲ್ಫಿಂಗೋಗ್ರಾಫಿ ಮೇಲೆ ಗೊತ್ತಾಗ್ತೈತಿ. ಅದು ನೀವು ಹೋಗಿ ನಾನು ವಿಡಿಯೋ ಪೋಸ್ಟ್ ಮಾಡೀನಿ, ಅಲ್ಲೂ ಹೋಗಿ ಹೇಗೆ ಮಾಡೋದು ಅದು ನೋಡ್ಬೋದು. ಥರ್ಡ್ ಮೋಸ್ಟ್ ಕಾಮನ್ ನಾನು ಹೇಳೀನಿ ಯೂಟ್ರಸ್. ಫೋರ್ತ್, ಇವು ಎಲ್ಲ ಆರ್ಗನ್ಸ್ ಇನ್ಕ್ಲೂಡ್ ಆಗೋಣ. ಫೋರ್ತ್ ಎದ್ರಾಗ ಪ್ರಾಬ್ಲಮ್ ಬರ್ಬಹುದಾದ ಅಂದರೆ ಎಂಡೋಕ್ರೈನ್ ಅಂದರೆ ಏನು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಮತ್ತು ಥೈರಾಯ್ಡ್ ಇರಬೇಕು ನಿಮಗೆ, ಎಲ್ಲಿಕಂದ್ರೆ ಒಂದು ಪ್ರೊಲ್ಯಾಕ್ಟಿನ್ ಅಂತ ಹಾರ್ಮೋನ್ ಇರ್ತೈತಿ, ಅದು ಡಿರೇಂಜ್ಡ್ ಇರ್ಬೋದು. ವಿಡಿಯೋನಾಗೆ ನಾನು ಎಲ್ಲ ಪುರುಷದು ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ನಾನು ಹೇಳ್ತೀನಿ. ಅದ್ರಾಗ ಏನು ಚೇಂಜಸ್, ಅದ್ರಾಗ ಏನು ಮೆಡಿಸಿನ್ ತೊಗೋಬೇಕು ಅದು ಎಲ್ಲ ಹೇಳ್ತೀನಿ. ಪೆಹಲೆ ಏನು ಕಾರಣ ಐತಿ ಬಾಂಜತನೆದು, ಅದು ನೆಕ್ಸ್ಟ್ ನಾನು ಪುರುಷ್ ಇನ್ಫರ್ಟಿಲಿಟಿನಾಗೆ ಏನು ಕಾರಣ ಇರ್ಬೋದು ಅದು ನಾನು ನೆಕ್ಸ್ಟ್ ವಿಡಿಯೋನಾಗೆ ಹೇಳ್ತೀನಿ. ಥ್ಯಾಂಕ್ ಯು.